ನಮಸ್ಕಾರ ನ್ಯೂಸ್ 12 PM ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹರನಹಳ್ಳಿ. ನಿರ್ಭಯ ಅತ್ಯಾಚಾರ ಪ್ರಕರಣದಲ್ಲಿ ಗಲ್ಲು ಶಿಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂನಲ್ಲಿ ಮರುಪರಿಶೀಲನೆ ಅರ್ಜಿ ವಿಚಾರಣೆ ಮುಕ್ತಾಯವಾಗಿರುವಂತದ್ದು. ಮಧ್ಯಾಹ್ನ 1 ಗಂಟೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಮಹತ್ವದ ತೀರ್ಪು ಪ್ರಕಟವಾಗಲಿದೆ. ಸುಪ್ರೀಂನಲ್ಲಿ ನಿರ್ಭಯ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಲ್ಲು ಶಿಕ್ಷೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮರುಪರಿಶೀಲನೆ ಅರ್ಜಿಯನ್ನ ಸಲ್ಲಿಸಿದ್ರು ಆ ಅಪರಾಧಿಗಳು. ಅದರ ತೀರ್ಪು ಮಧ್ಯಾಹ್ನ 1 ಗಂಟೆಗೆ ಪ್ರಕಟಗೊಳ್ಳಲಿದೆ. ಸುಪ್ರೀಂನಲ್ಲಿ ಅಕ್ಷಯ್ ಠಾಕೂರ್ ಪರ ಎಪಿ ಸಿಂಗ್ ವಾದವನ್ನ ಮಂಡನೆ ಮಾಡಿದ್ರು. ಬಡವ ಎನ್ನುವ ಕಾರಣಕ್ಕೆ ಗಲ್ಲು ಶಿಕ್ಷೆ, ಶ್ರೀಮಂತರಿಗೆ ಗಲ್ಲು ಆಗೋದಿಲ್ಲ, ಸಾಕ್ಷಿಗಳ ಖರೀದಿ ಮಾಡಲಾಗ್ತಾ ಇದೆ, ಸಂತ್ರಸ್ತೆಯ ಸ್ನೇಹಿತನಿಂದ ಸುಳ್ಳು ಸಾಕ್ಷ್ಯವನ್ನ ಸಂಗ್ರಹಿಸಲಾಗಿದೆ, ಕಾನೂನಾತ್ಮಕ ಮತ್ತು ಮನುಷ್ಯತ್ವದ ಆಧಾರದಲ್ಲಿ ನೋಡಬೇಕು, ಕಾನೂನು ಮೂಲಕ ಅಪರಾಧಿಗಳನ್ನ ಶಿಕ್ಷಿಸಬಹುದು, ನೈತಿಕ ದಾರಿಯ ಮೂಲಕ ಅಪರಾಧವನ್ನೇ ತಡೆಯಬಹುದು, ಅತ್ಯಾಚಾರ ಮಾಡುವುದು ತಪ್ಪು, ಆದ್ರೆ ಗಲ್ಲು ಶಿಕ್ಷೆಯೂ ಕೂಡ ಸರಿಯಲ್ಲ, ಅಪರಾಧಗಳನ್ನ ತಡೆಯೋದಕ್ಕೆ ಗಲ್ಲು ಶಿಕ್ಷೆ ಸೂಕ್ತ ಮಾರ್ಗವಲ್ಲ. ಆರೋಪಿ ಅಕ್ಷಯ್ ಪರ ವಕೀಲ ಎಪಿ ಸಿಂಗ್ ವಾದನೆಯನ್ನ ಮಂಡನೆ ಮಾಡಿದ್ರು. ಕೇಂದ್ರ ಸರ್ಕಾರದ ಪರ ತುಷಾರ್ ಮೆಹ್ತಾ ಅವರು ಕೂಡ ವಾದವನ್ನ ಮಂಡನೆ ಮಾಡಿದ್ರು. ಈಗಾಗಲೇ 3 ಬಾರಿ ಕೋರ್ಟ್ ತೀರ್ಪನ್ನ ನೀಡಿದೆ. ಕೆಳಹಂತ ಮತ್ತು ಸುಪ್ರೀಂ ಕೋರ್ಟ್ 2 ಕಡೆ ತೀರ್ಪು ಈಗ ಆಲ್ರೆಡಿ ಬಂದಿರುವಂತದ್ದು. ಈಗ ಮತ್ತೊಮ್ಮೆ ತೀರ್ಪು ನೀಡಬೇಕಾ, ನೀವೇ ನಿರ್ಧರಿಸಿ ಅಂತ ತುಷಾರ್ ಮೆಹ್ತಾ ಅವರು ಹೇಳ್ತಾರೆ. ಮಧ್ಯಾಹ್ನ 1 ಗಂಟೆಗೆ ಈ ಬಗ್ಗೆ ತೀರ್ಪು ನೀಡ್ತೇವೆ ಅಂತ ಸುಪ್ರೀಂ ಕೋರ್ಟ್ ತ್ರಿಸದಸ್ಯ ಪೀಠದ ನ್ಯಾಯಾಧೀಶರು ತಿಳಿಸ್ತಾರೆ. ತ್ರಿಸದಸ್ಯ ಪೀಠದಲ್ಲಿ ನ್ಯಾಯಾಧೀಶೆ ಆಗಿರುವಂತಹ ಭಾನುಮತಿ, ಹಾಗೆ ನ್ಯಾಯಾಧೀಶರಾಗಿರುವಂತಹ ಅಶೋಕ್ ಭೂಷಣ್, ನ್ಯಾಯಾಧೀಶರಾಗಿರುವಂತಹ ಬೋಪಣ್ಣ ಅವರ ನೇತೃತ್ವದ ತ್ರಿಸದಸ್ಯ ಪೀಠ ಮಧ್ಯಾಹ್ನ 1 ಗಂಟೆಗೆ ಈ ಒಂದು ಅತ್ಯಾಚಾರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೀರ್ಪನ್ನ ಪ್ರಕಟ ಮಾಡಲಿದೆ. ಅಂದ್ರೆ ಮರುಪರಿಶೀಲನೆ ಅರ್ಜಿ ಇದು, ಅದರ ತೀರ್ಪನ್ನ ಪ್ರಕಟ ಮಾಡಲಿರುವಂತದ್ದು. ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಧರಣೇಶ್ ಬೂಕನಕೆರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಧರಣೇಶ್, ಮರುಪರಿಶೀಲನಾ ಅರ್ಜಿಯ ವಿಚಾರಣೆ ಮುಕ್ತಾಯಗೊಂಡಿರುವಂತದ್ದು, ಯಾವ ರೀತಿಯಾಗಿತ್ತು ವಾದ ಮತ್ತೆ ಪ್ರತಿವಾದ? ಇಡೀ ದೇಶವನ್ನೇ ಬೆಚ್ಚಬೀಳಿಸಿದ್ದಂತಹ ನಿರ್ಭಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೆಳಹಂತದ ನ್ಯಾಯಾಲಯದಲ್ಲಿ, ಹೈಕೋರ್ಟ್ ಲೆವೆಲ್ನಲ್ಲಿ ಮತ್ತು ಸುಪ್ರೀಂ ಕೋರ್ಟ್ ಲೆವೆಲ್ನಲ್ಲಿ 3 ಹಂತದಲ್ಲಿ ತೀರ್ಪುಗಳು ಬಂದಿವೆ. ಸೊ ಈ ತೀರ್ಪುಗಳು ನಿರ್ಭಯ ಪ್ರಕರಣದ ಆರೋಪಿಗಳನ್ನ ಅಪರಾಧಿಗಳು ಅಂತೇಳಿ ಘೋಷಿಸಿದೆ, ಗಲ್ಲು ಶಿಕ್ಷೆಯನ್ನು ಕೂಡ ವಿಧಿಸಿದೆ. ಈ ಅಪರಾಧಿಗಳ ಪೈಕಿ 4 ಜನ ಒಟ್ಟು 6 ಜನ ಇದ್ರು. ಒಬ್ಬ ಬಾಲ ಅಪರಾಧಿ, ಒಬ್ಬ ಅಪರಾಧಿ ಜೈಲಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ರಾಮ್ ಸಿಂಗ್ ಅನ್ನುವಂಥ ಅಪರಾಧಿ, ಇನ್ನು 3 ವಿನಯ್ ಶರ್ಮಾ, ಪವನ್ ಗುಪ್ತಾ ಮತ್ತು ಮುಖೇಶ್ ಅನ್ನುವಂಥ 3 ಜನರು ಆಲ್ರೆಡಿ ಗಲ್ಲು ಶಿಕ್ಷೆಯನ್ನ ಮರುಪರಿಶೀಲನೆ ಮಾಡಬೇಕು ಅನ್ನೋ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ಗೆ ಹಾಕೊಂಡಿದ್ರು. ಸುಪ್ರೀಂ ಕೋರ್ಟ್ ವಜಾ ಮಾಡಿತ್ತು. ಇನ್ನೊಬ್ಬ ಅಕ್ಷಯ್ ಕುಮಾರ್ ಅನ್ನುವಂಥ ಅಪರಾಧಿಯ ಅರ್ಜಿ ವಿಚಾರಣೆ ಇನ್ನೂ ಕೂಡ ಇತ್ಯರ್ಥ ಆಗಿರಲಿಲ್ಲ. ಇವತ್ತು ವಿಚಾರಣೆಯನ್ನ ನಡೆಸಿದೆ ಸುಪ್ರೀಂ ಕೋರ್ಟ್. ನ್ಯಾಯಮೂರ್ತಿ ಭಾನುಮತಿ, ಅಜಯ್ ಭೂಷಣ್ ಮತ್ತು ಬೋಪಣ್ಣ ಅವರನ್ನೊಳಗೊಂಡಂತಹ ತ್ರಿಸದಸ್ಯ ಪೀಠ ಈ ವಿಚಾರಣೆಯನ್ನು ನಡೆಸಿ ಈಗ ತೀರ್ಪನ್ನ ಕಾಯ್ದಿರಿಸಿದೆ. 1 ಗಂಟೆಗೆ ತೀರ್ಪು ಹೊರಬೀಳುತ್ತೆ. ಈ ಮರುಪರಿಶೀಲನಾ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ಮಾನ್ಯ ಮಾಡುತ್ತಾ ಇಲ್ವಾ ಅನ್ನುವಂಥದ್ದು ಗೊತ್ತಾಗುತ್ತೆ. ಮಾನ್ಯ ಮಾಡದೇ ಇದ್ರೆ ಗಲ್ಲು ಶಿಕ್ಷೆ ಕಾಯಂ ಆಗುತ್ತೆ. ಈಗಾಗಲೇ 3 ಮಂದಿಗೆ ಗಲ್ಲು ಶಿಕ್ಷೆ ಕಾಯಂ ಆಗಿದೆ. ಈಗ ಈ 4ನೇ ಅಪರಾಧಿ ಕೂಡ ಗಲ್ಲು ಶಿಕ್ಷೆ ಕಾಯಂ ಆಗಿದೆ. ಆದರೆ ಇನ್ನೇನಿದ್ರು ಗಲ್ಲು ಶಿಕ್ಷೆ ವಿಧಿಸೋದು ಮಾತ್ರ ಬಾಕಿ ಇರುತ್ತೆ. ಇನ್ನು ಇವತ್ತು ನಡೆದಂತ ವಾದ ಮತ್ತು ಪ್ರತಿವಾದಗಳನ್ನು ಗಮನಿಸೋದಾದ್ರೆ, ಅಕ್ಷಯ್ ಕುಮಾರ್ ಪರವಾಗಿ ಎಪಿ ಸಿಂಗ್ ವಾದ ಮಂಡನೆಯನ್ನ ಮಾಡಿದ್ರು. ಅವರು ಏನೇನೋ ಉಲ್ಲೇಖವನ್ನ ಮಾಡಿದ್ರು. ಅಂದ್ರೆ ಹಿಂದೆ ಮನುಷ್ಯ 1000 ವರ್ಷ ಬದುಕ್ತಿದ್ದ, 100 ವರ್ಷ ಬದುಕ್ತಿದ್ದ, ಈಗ 50ರಿಂದ 60 ವರ್ಷಗಳ ಕಾಲ ಮಾತ್ರ ಬದುಕ್ತಿದ್ದಾನೆ. ಇಂಥ ಸಂದರ್ಭದಲ್ಲಿ ನಾವು ವ್ಯಕ್ತಿಯನ್ನ ಸಾಯಿಸಬೇಕಾ ಅನ್ನುವಂತಹ ಮಾತನ್ನ ಹೇಳಿದ್ರು. ಅದಲ್ಲದೆ ಗಾಂಧಿ, ಅಂಬೇಡ್ಕರ್ ಅಂತವರೇ ಬಡವರು ಮತ್ತು ಅಸಹಾಯಕರಿಗೆ ನೀವು ಶಿಕ್ಷೆ ವಿಧಿಸುವಾಗ ವಿನಾಯಿತಿ ಕೊಡಬೇಕು ಅನ್ನುವಂತ ಕೇಳಿದ್ದಾರೆ. ಹಾಗಾಗಿ ಈ ಪ್ರಕರಣದಲ್ಲೂ ಕೂಡ ಅಕ್ಷಯ್ ಕುಮಾರ್ ಬಡವ, ಹಾಗಾಗಿ ನೀವು ಆತನಿಗೆ ವಿನಾಯಿತಿ ಕೊಡಿ ಅನ್ನುವಂಥ ಮನವಿಯನ್ನ ಮಾಡಿಕೊಂಡ್ರು. ಅದಲ್ಲದೆ ಇದೇ ಪ್ರಕರಣದ ಅಪರಾಧಿ ರಾಮ್ ಸಿಂಗ್ ಆತ್ಮಹತ್ಯೆ ಮಾಡಿಕೊಂಡಿರೋದು ಕೂಡ ಅನುಮಾನಾಸ್ಪದವಾಗಿದೆ. ಈ ಸಂಬಂಧಪಟ್ಟಂತೆ ತಿಹಾರ್ ಜೈಲ್ ಅಧಿಕಾರಿಗಳ ಪುಸ್ತಕದಲ್ಲಿ ಮಾಹಿತಿ ಅನ್ನುವಂಥ ಒಂದು ಹೊಸ ಅಂಶವನ್ನು ಸುಪ್ರೀಂ ಕೋರ್ಟ್ ಮುಂದೆ ಇಟ್ಟರು. ಅದಲ್ಲದೆ ನಿರ್ಭಯ ಪ್ರಕರಣಕ್ಕೆ ಸಂತ್ರಸ್ತೆಗೆ ಪರವಾಗಿ ಸಾಕ್ಷಿ ಹೇಳಲಿಕ್ಕೆ ಬಂದಂಥ ಆಕೆಯ ಸ್ನೇಹಿತ
ಸುಳ್ಳು ಸಾಕ್ಷಿಗಳನ್ನು ಹೇಳಿದ್ದಾನೆ, ಲಂಚ ಪಡೆದಿದ್ದಾನೆ ಅನ್ನುವಂಥ ಗುರುತರ ಆರೋಪವನ್ನು ಕೂಡ ಮಾಡಿದರು. ಇಷ್ಟೆಲ್ಲ ವಾದಗಳ ಆದ ನಂತರ ಕೇಂದ್ರ ಸರ್ಕಾರದ ಪರವಾಗಿ ಅಡಿಷನಲ್ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ವಾದವನ್ನು ಮಾಡಿದರು. ಅವ್ರು ಹೇಳಿದರು, ಈಗಾಗಲೇ 3 ಬಾರಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯಾಗಿದೆ, ತೀರ್ಪು ಬಿದ್ದಿದೆ. ಈ ಹಂತದಲ್ಲಿ ಮತ್ತೊಂದು ಮರುಪರಿಶೀಲನೆ ಮಾಡಬೇಕಾದಂಥ ಅಗತ್ಯ ಇದೆಯಾ ಅನ್ನುವಂಥದ್ದನ್ನು ಸುಪ್ರೀಂ ಕೋರ್ಟ್ಗೆ ಬಿಟ್ಟಿದ್ದು ಅನ್ನುವಂಥ ಮಾತನ್ನು ಹೇಳಿದರು. ಅಫ್ಕೋರ್ಸ್ ಈಗ ಸುಪ್ರೀಂ ಕೋರ್ಟ್ಗೆ ಬಿಟ್ಟಿದ್ದು 1 ಗಂಟೆಗೆ ಈ ತೀರ್ಪು ಹೊರಬೀಳುತ್ತೆ. ಹಾಗಾಗಿ ಗಲ್ಲು ಶಿಕ್ಷೆ ವಿಧಿಸುವಂಥ ಪ್ರಕ್ರಿಯೆಗಳಿಗೆ ಈ ಮೂಲಕ ಬಹುಶಃ ಚಾಲನೆ ಸಿಗ್ಬೋದು. ಯಾಕೆಂದರೆ ಈ ತೆಲಂಗಾಣ ಎನ್ಕೌಂಟರ್ ಪ್ರಕರಣ ಆದ ನಂತರ ಈ ಆರೋಪಿಗಳಿಗೆ, ನಿರ್ಭಯಾ ಪ್ರಕರಣದ ಅಪರಾಧಿಗಳಿಗೆ ಗಲ್ಲು ಶಿಕ್ಷೆಯನ್ನು ತ್ವರಿತವಾಗಿ ಮಾಡಬೇಕು ಅನ್ನುವಂಥ ಒತ್ತಡ ಬಹಳ ದೊಡ್ಡ ಮಟ್ಟದಲ್ಲಿ ಹೆಚ್ಚಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಇವತ್ತಿನ ಸುಪ್ರೀಂ ಕೋರ್ಟಿನ ತೀರ್ಪು ಬಹಳ ಮಹತ್ವದ್ದಾಗಿರುತ್ತೆ. ಪೃಥ್ವಿರಾಜ್, ಸದರ್ಣೇಶ್, ನಿರ್ಭಯಾ ಪ್ರಕರಣದ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಅಪ್ಡೇಟ್ಸ್ ಅನ್ನ ನೀಡಿದ್ರೆ, ಪೌರತ್ವ ಕಾಯ್ದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬ್ರೇಕಿಂಗ್ ನ್ಯೂಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಪೌರತ್ವ ಕಾಯ್ದೆ ಜಾರಿಗೆ ತಡೆ ನೀಡಲಿಕ್ಕೆ ಸಾಧ್ಯವಿಲ್ಲ, ಅರ್ಜಿದಾರರಿಗೆ ಶಾಕ್ ಅನ್ನ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಪೌರತ್ವ ಕಾಯ್ದೆ ವಿರುದ್ಧ ಸಲ್ಲಿಕೆ ಆಗಿದ್ವು 59 ಅರ್ಜಿಗಳು. ಆಲ್ಮೋಸ್ಟ್ ಇಲ್ಲಿ ಸಂಸತ್ನಲ್ಲಿ ಅಂದ್ರೆ ಲೋಕಸಭೆಯಲ್ಲಿ ಅಂಗೀಕಾರವಾದಂತಹ ಒಂದು ಕಾಯ್ದೆ, ಹಾಗೆ ರಾಜ್ಯಸಭೆಯಲ್ಲೂ ಕೂಡ ಅಂಗೀಕಾರ ಆಯಿತು. ಅದಾದ್ಮೇಲೆ ರಾಷ್ಟ್ರಪತಿಗಳು ಕೂಡ ಅದಕ್ಕೆ ಅನುಮೋದನೆ ನೀಡಿರುವಂತಹ ಹಿನ್ನೆಲೆಯಲ್ಲಿ ಆಲ್ಮೋಸ್ಟ್ ಸುಪ್ರೀಂ ಕೋರ್ಟ್ ಇಂಥ ಒಂದು ಪ್ರಕರಣಗಳಲ್ಲಿ ಇಂಟರ್ಫಿಯರ್ ಆಗೋದಿಲ್ಲ. ಅದೇ ರೀತಿಯಾಗಿ ಆಗಿದೆ. ಒಟ್ಟು 59 ಅರ್ಜಿಗಳ ವಿಚಾರಣೆ ಕೈಗೆತ್ತಿಕೊಂಡಿತ್ತು ಸುಪ್ರೀಂ ಕೋರ್ಟ್. ಎಲ್ಲ ಅರ್ಜಿದಾರರಿಗೂ ಸುಪ್ರೀಂ ಕೋರ್ಟ್ ನೋಟಿಸ್ ಅನ್ನ ನೀಡುವಂತಹದ್ದು. ಸಿಎಎ ಸಂಬಂಧ ಕೇಂದ್ರಕ್ಕೂ ನೋಟಿಸ್ ಅನ್ನ ಜಾರಿ ಮಾಡಿದೆ. ಜನವರಿ 2ನೇ ವಾರದೊಳಗೆ ಪ್ರತಿಕ್ರಿಯೆಯನ್ನ ಸಲ್ಲಿಸಿ ಕೇಂದ್ರ ಸರ್ಕಾರಕ್ಕೂ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ನೀಡಿದೆ. ಜನವರಿ 22ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ. ಸುಪ್ರೀಂ ಕೋರ್ಟ್ ಇಲ್ಲಿ ಪೌರತ್ವ ಕಾಯ್ದೆ ಜಾರಿಗೆ ತಡೆಯನ್ನ ನೀಡಲಿಕ್ಕೆ ಸಾಧ್ಯವಿಲ್ಲ ಅಂತ ಕೂಡ ಇಲ್ಲಿ ಸ್ಪಷ್ಟಪಡಿಸಿದೆ ಸುಪ್ರೀಂ ಕೋರ್ಟ್. ಈಗ ಆಲ್ರೆಡಿ ಸಿಎಎ ಅಂದ್ರೆ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್, ಸಿಎಬಿ ಇತ್ತು, ಅದು ಬಿಲ್ ಪಾಸ್ ಆಗುವಂತ ಸಂದರ್ಭದಲ್ಲಿ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಬಿಲ್ ಇತ್ತು. ಅದಾದ್ಮೇಲೆ ಈಗ ಕಾಯ್ದೆಯಾಗಿ ರೂಪುಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಆಗಿ ಪರಿವರ್ತನೆ ಆಗಿದೆ. ಈ ಒಂದು ಸಿಎಎ ವಿರುದ್ಧ ಇಲ್ಲಿ ಕಾಂಗ್ರೆಸ್ ಸೇರಿದಂತೆ ಸಾಕಷ್ಟು ಅರ್ಜಿಗಳು ಸಲ್ಲಿಕೆ ಆಗಿದ್ದು, ಟೋಟಲ್ ಆಗಿ 59 ಅರ್ಜಿಗಳು ಸಲ್ಲಿಕೆ ಆಗಿದ್ದು. ಈ ಒಂದು ಕಾಯ್ದೆಗೆ ತಡೆಯನ್ನ ನೀಡಬೇಕು ಅಂತ ಹೇಳಿ ಅರ್ಜಿ ಸಲ್ಲಿಕೆ ಆಗಿದ್ವು. ಸೊ ಈಗ ಆ ಒಂದು ಕಾಯ್ದೆಗೆ ತಡೆಯನ್ನ ನೀಡಲಿಕ್ಕೆ ಸಾಧ್ಯವಿಲ್ಲ ಅಂತ ಸ್ಪಷ್ಟಪಡಿಸಿದೆ ಸುಪ್ರೀಂ ಕೋರ್ಟ್. ಪೌರತ್ವ ಕಾಯ್ದೆ ವಿರೋಧಿಸಿ ಹಾಸನದಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಅಂಗಡಿ ಮುಂಗಟ್ಟು ಮುಚ್ಚಿ ಸಾವಿರಾರು ಮುಸ್ಲಿಮರಿಂದ ಶಾಂತಿಯುತ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಹಾಸನದ ಪೆನ್ಷನ್ ಮೊಹಲ್ಲಾದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಯಿತು. ಎಲ್ಲರೂ ಕಪ್ಪು ಪಟ್ಟಿಯನ್ನ ಧರಿಸಿ ಪ್ರತಿಭಟನೆಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಮೌಲ್ವಿಗಳು, ಹಿರಿಯ ಮುಸ್ಲಿಂ ಮುಖಂಡರು ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗಿದೆ. ನಿಮಗೂ ಕೂಡ ತೋರಿಸ್ತಾ ಇದ್ವಿ. ಆಲ್ಮೋಸ್ಟ್ ಮುಸ್ಲಿಂ ಅಂಗಡಿಗಳನ್ನ ಬಾಗಿಲು ಮುಚ್ಚಿಸಿ ಪ್ರತಿಭಟನೆಯನ್ನ ಮಾಡಲಾಗಿದೆ. ಅಲ್ಲಿ ಯಾವ ರೀತಿಯಾಗಿ ಕ್ಯಾಬ್ ಅಂದ್ರೆ ನಾನು ಅದನ್ನೇ ಹೇಳ್ತಾ ಇದ್ದೆ, ಕ್ಯಾಬ್ ಈಗ ಸಿಎಎ ಆಗಿ ಮಾರ್ಪಟ್ಟಿರುವಂತದ್ದು, ಕಾಯ್ದೆಯಾಗಿ ಮಾರ್ಪಟ್ಟಿದೆ. ಸೊ ಹೀಗಾಗಿ ಅದು ಸಿಎಎ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಆಗಿರುವಂತದ್ದು. ಅದನ್ನ ವಿರೋಧ ಮಾಡ್ತಾ ಇದ್ದಾರೆ. ವಿರೋಧಿಸಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇರುವಂತದ್ದು. ಮುಸ್ಲಿಂ ಸಾಕಷ್ಟು ಜನ ಬಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಆಚರಣೆಯಲ್ಲೂ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟು ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಧರಣೇಶ್. ಎಸ್ ಧರಣೇಶ್, ಆಲ್ಮೋಸ್ಟ್ ಸಂಸತ್ತಿನಲ್ಲಿ ಅನುಮೋದನೆ ಆಗಿ ಆ ಬಿಲ್ ಪಾಸ್ ಆದ್ಮೇಲೆ ರಾಷ್ಟ್ರಪತಿಗಳ ಅನುಮೋದನೆ ಕೂಡ ಸಿಕ್ಕಾದ್ಮೇಲೆ ಈ ಒಂದು ರೀತಿಯಾದಂತಹ ಕಾಯ್ದೆಗಳಿಗೆ ಇಂಟರ್ಫಿಯರ್ ಆಗೋದಿಲ್ಲ ಸುಪ್ರೀಂ ಕೋರ್ಟ್. ಅದೇ ರೀತಿಯಾಗಿ ಇವತ್ತು ತೀರ್ಪು ಕೂಡ ಬಂದಿರುವಂತದ್ದು. ಏನೆಲ್ಲ ವಾದ ಪ್ರತಿವಾದ ನಡೀತು, ನಂತರ ಏನ್ ಸೂಚನೆಯನ್ನ ಕೊಡ್ತು ಸುಪ್ರೀಂ ಕೋರ್ಟ್? ಪೌರತ್ವ ತಿದ್ದುಪಡಿ ಮಸೂದೆ ಸಂಸತ್ತಿನ 2 ಸದನಗಳಲ್ಲಿ ಅಂಗೀಕಾರ ಆಗಿದೆ. ಅದಕ್ಕೆ ರಾಷ್ಟ್ರಪತಿಗಳ ಅಂಕಿತ ಕೂಡ ಬಿದ್ದು ಈಗ ಅದು ಕಾಯ್ದೆ ಸ್ವರೂಪವನ್ನು ಪಡ್ಕೊಂಡಿದೆ. ಈಗ ಇಡೀ ದೇಶಾದ್ಯಂತ ಈ ಕಾಯ್ದೆ ವಿರೋಧಿಸಿ, ಮೊದಲು ಮಸೂದೆ ವಿರೋಧಿಸಿ ನಡೀತಾ ಇತ್ತು, ಈಗ ಕಾಯ್ದೆ ವಿರೋಧಿಸಿ ಕೂಡ ಪ್ರತಿಭಟನೆಗಳು ನಡೀತಿದ್ದಾವೆ. ಅಫ್ಕೋರ್ಸ್ ಪ್ರತಿಭಟನೆ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಿದೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮತ್ತು ವಿವಿಧ ಸಮುದಾಯಗಳು, ಸಂಘಟನೆಗಳು ಸೇರಿದಂತೆ ಒಟ್ಟು 59 ಅರ್ಜಿಗಳು ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಕೆ ಆಗಿದ್ವು. ಈ 59
190 ಅರ್ಜಿಗಳನ್ನ ಒಟ್ಟು ಮಾಡಿ ಇವತ್ತು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳ ಪೀಠ ವಿಚಾರಣೆಯನ್ನು ನಡೆಸಿ ಈಗ ಅಂದ್ರೆ ಈ ಎಲ್ಲ ಅರ್ಜಿಗಳ ಸಾರ ಏನಿತ್ತು ಅಂತಂದ್ರೆ, ಪ್ರಾರ್ಥನೆ ಏನಿತ್ತು ಅಂತಂದ್ರೆ, ಕೇಂದ್ರ ಸರ್ಕಾರ ತಂದಿರುವಂತಹ ಈ ತಿದ್ದುಪಡಿ ಹೊಸ ಕಾಯ್ದೆಗೆ ನೀವು ತಡೆ ಕೊಡಬೇಕು ಅಂತ. ಆದ್ರೆ ಆ ರೀತಿ ತಡೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮಾತನ್ನ ಸುಪ್ರೀಂ ಕೋರ್ಟ್ ಹೇಳಿದೆ. ಆ ಮೂಲಕ ಏನೋ ಕೇಂದ್ರ ಸರ್ಕಾರಕ್ಕೆ ಇದು ಒಂದಂತದಲ್ಲಿ ಬಹಳ ದೊಡ್ಡ ಮುನ್ನಡೆ. ಆದ್ರೆ ಇನ್ನೊಂದು ಬೆಳವಣಿಗೆಯಲ್ಲಿ ಏನಾಗಿದೆ ಅಂತಂದ್ರೆ, ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಒಂದು ನೋಟಿಸ್ ಅನ್ನು ನೀಡಿದೆ. ನೀವು ಜನವರಿ 2ನೇ ವಾರದೊಳಗೆ ಪ್ರಮಾಣ ಪತ್ರವನ್ನು ಸಲ್ಲಿಸಿ, ಯಾಕೆ ಈ ಕಾಯ್ದೆ ತರ್ತಿದ್ದೀರಿ, ಇದರ ಉದ್ದೇಶ ಏನು ಮತ್ತು ಇದರ ಬೀರುವಂತಹ ಪರಿಣಾಮಗಳೇನು ಅನ್ನುವುದರ ಬಗ್ಗೆ ನೀವು ಸ್ಪಷ್ಟವಾದಂತಹ ಮಾಹಿತಿಗಳನ್ನು ನೀಡಿ ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ನೀಡಿದೆ. ಜನವರಿ 2ನೇ ತಾರೀಕು ಒಳಗಡೆ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು. ಸೊ ಆ ನಂತರದಲ್ಲಿ ಏನು ಕೇಂದ್ರ ಸರ್ಕಾರ ಸಲ್ಲಿಸುವಂತಹ ಪ್ರಮಾಣ ಪತ್ರದ ಆಧಾರದ ಮೇಲೆ ಮತ್ತೊಮ್ಮೆ ವಿಚಾರಣೆಯನ್ನು ನಡೆಸುತ್ತೆ ಸುಪ್ರೀಂ ಕೋರ್ಟ್. ಸಾಮಾನ್ಯವಾಗಿ ಕೇಂದ್ರ ಸರ್ಕಾರದಲ್ಲಿ ಜಾರಿಯಾಗುವಂಥ ಕಾನೂನುಗಳ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ನೇರವಾಗಿ ಹಸ್ತಕ್ಷೇಪ ಮಾಡಲ್ಲ. ಆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದಂತಹ ಸಂದರ್ಭದಲ್ಲಿ ಕೆಲವೊಮ್ಮೆ ಪರಾಮರ್ಶಿಸಿದ ಉದಾಹರಣೆಗಳು ಕೂಡ ಉಂಟು. ಅದು ಬಹಳ ವಿರಳ, ಆದರೆ ಉಂಟು. ಹಾಗಾಗಿ ಈ ಪ್ರಕರಣದಲ್ಲಿ ಯಾವ ರೀತಿ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಸುಪ್ರೀಂ ಕೋರ್ಟ್ ಅನ್ನೋದು ಬಹಳ ಮಹತ್ವದ್ದಾಗಿರುತ್ತೆ. ಅದ್ರ ಜೊತೆಗೆ ಕೇಂದ್ರ ಸರ್ಕಾರ ಈಗ ಜನವರಿ 2ನೇ ತಾರೀಕು ಒಳಗೆ ಸಲ್ಲಿಸುವಂಥ ಪ್ರಮಾಣ ಪತ್ರದಲ್ಲಿ ಯಾವ್ಯಾವ ಅಂಶಗಳಿರ್ತವೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯದ್ದಾಗಿರುತ್ತೆ. ಯಾಕೆಂದರೆ ಇತ್ತೀಚೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ರು, ಇಷ್ಟೆಲ್ಲ ಪ್ರತಿಭಟನೆಗಳು ಆಗ್ತಿರುವಂಥ ಸಂದರ್ಭದಲ್ಲಿ ಕೆಲವೊಂದು ಮಾರ್ಪಾಡುಗಳನ್ನು ಮಾಡಲಿಕ್ಕೆ ನಾವು ಸಿದ್ಧ ಅಂತ. ಆ ಅಂಶಗಳನ್ನು ಪ್ರಮಾಣ ಪತ್ರದಲ್ಲಿ ಸಲ್ಲಿಸ್ತಾರಾ ಇಲ್ವಾ ಅನ್ನುವಂಥದ್ದು ಬಹುಶಃ ಈ ಪ್ರಕರಣಕ್ಕೆ ಒಂದು ಹೊಸ ತಿರುವನ್ನು ಕೊಡಬಹುದು ಅಂತ ಅನ್ಸುತ್ತೆ. ಜನವರಿ 22ಕ್ಕೆ ಸುಪ್ರೀಂ ಕೋರ್ಟ್ ಈಗ ವಿಚಾರಣೆಯನ್ನ ಮುಂದೂಡಿದೆ. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಧರ್ಣೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ನೆರೆ ಸಂತ್ರಸ್ತರಿಗೆ ಸಾಮಗ್ರಿಗಳನ್ನ ನೀಡದಂತ ಹಿನ್ನೆಲೆಯಲ್ಲಿ ರೇಣುಕಾಚಾರ್ಯ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆಯನ್ನ ನಡೆಸಿದೆ. ಸಂಗ್ರಹಿಸಿದ್ದಂತ ಸಾಮಗ್ರಿಗಳನ್ನ ವಿತರಿಸದೆ ಬೇಜವಾಬ್ದಾರಿಯನ್ನ ಅಂದ್ರೆ ನಿರ್ಲಕ್ಷ್ಯವನ್ನ ತೋರಲಾಗಿತ್ತು. ಸೊ ಹೀಗಾಗಿ ರೇಣುಕಾಚಾರ್ಯ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡಿದೆ. ನಿರ್ಲಕ್ಷ್ಯ ತೋರಿದಂತ ಶಾಸಕರ ವಿರುದ್ಧ ಕೈ ಕಾರ್ಯಕರ್ತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮೌರ್ಯ ಸರ್ಕಲ್ ನಲ್ಲಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿರುವಂತದ್ದು. ಎಸ್, ಇದು ತಪ್ಪು ರೇಣುಕಾಚಾರ್ಯ ಅವರು ಮಾಡಿರುವಂತದ್ದು. ಯಾಕೆಂದ್ರೆ ಅವರ ಕಚೇರಿಯಲ್ಲಿ ನೆರೆ ಸಂತ್ರಸ್ತರಿಗೆ ಕೊಡಲಾಗಿದ್ದಂತಹ ಒಂದು ದವಸ ಧಾನ್ಯಗಳು ಇವೆಲ್ಲವನ್ನು ಕೂಡ ಅದೇ ರೀತಿಯ ಹಂಗೆ ಇಟ್ಕೊಂಡಿದ್ರು. ಸೊ ಹೀಗಾಗಿ ಆಕ್ರೋಶವನ್ನ ಹೊರಹಾಕಲಾಗಿದೆ. ಎಸ್, ನೋಡ್ತಾ ಇದ್ದೀರಾ, ರೇಣುಕಾಚಾರ್ಯ ಅವರ ಭಾವಚಿತ್ರ ಇರುವಂತ ಮುಖವಾಡವನ್ನ ಧರಿಸಿ ಯಾವ ರೀತಿಯಾಗಿ ಅಣುಕಿಸುವಂತ ಪ್ರಯತ್ನ ನಡೆದಿದೆ ಅಂತ. ಅಂದ್ರೆ ಅಲ್ಲಿ ಕ್ಷಮೆ ಕೇಳುವ ರೀತಿಯಲ್ಲಿ ಆ ವ್ಯಕ್ತಿ ಬಸ್ಕಿಯನ್ನ ಹೊಡಿತಾ ಇರುವಂತದ್ದು ನೀವು ಕೂಡ ಗಮನಿಸ್ತಾ ಇದ್ದೀರಾ. ರೇಣುಕಾಚಾರ್ಯ ಅವರ ಭಾವಚಿತ್ರವನ್ನ ಹಾಕೊಂಡು ಈ ರೀತಿಯಾಗಿ ಪ್ರತಿಭಟನೆಯನ್ನ ವಿನೂತನವಾಗಿ ಮಾಡಲಾಗಿದೆ. ರೇಣುಕಾಚಾರ್ಯನಿಗೆ ಅಗತ್ಯ ವಸ್ತುಗಳನ್ನು ನೀಡಿರುವ ರೇಣುಕಾಚಾರ್ಯನಿಗೆ ಮತ್ತಷ್ಟು ಅಪ್ಡೇಟ್ಸ್ ನಾನು ಹೇಳ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಬಿಜೆಪಿಯಲ್ಲಿ ತಾರಕಕ್ಕೇರಿದೆ ನಾಯಕರ ವಾಕ್ ಸಮರ. ಪಕ್ಷದ ಶಾಸಕ ಸಚಿವರ ನಡುವೆ ಶುರುವಾಗಿರುವಂತದ್ದು ವಾಕ್ ಸಮರ. ಡಿಸಿಎಂ ಅಶ್ವಥ್ ನಾರಾಯಣ ವಿರುದ್ಧ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ. ನಿನ್ನೆಷ್ಟೇ ರೇಣುಕಾಚಾರ್ಯ ಮಾತನಾಡಿದ್ರು, ಈಗಿರುವಂತ ಡಿಸಿಎಂಗಳು ಕೂಡ ಬೇಡ, ಸಿಎಂ ಸಮರ್ಥರಿದ್ದಾರೆ, ಯಾಕೆ ಬೇಕು ಡಿಸಿಎಂಗಳು ಅಂತ ಪ್ರಶ್ನೆ ಮಾಡೋದ್ರ ಜೊತೆಗೆ ಮುಂದೆ ಆಯ್ಕೆ ಮಾಡಬೇಕು, ಮುಂದೆ ಡಿಸಿಎಂಗಳನ್ನು ಕೂಡ ನೇಮಕ ಮಾಡಬೇಕು ಅನ್ನುವ ಗೊಂದಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ವಾಗ್ದಾಳಿಯನ್ನ ಮಾಡಿದ್ರು. ಈಗ ರೇಣುಕಾಚಾರ್ಯ ಅವರು ಮತ್ತೊಮ್ಮೆ ಡಿಸಿಎಂ ಅಶ್ವಥ್ ನಾರಾಯಣ ವಿರುದ್ಧ ಕಿಡಿಕಾರಿದ್ದಾರೆ. ನಿಮ್ಮಿಂದ ನೀತಿ ಪಾಠ ಹೇಳಿಸಿಕೊಳ್ಳುವ ಅಗತ್ಯ ಇಲ್ಲ, ಯಡಿಯೂರಪ್ಪ ಬಗ್ಗೆ ಏನ್ ಮಾತನಾಡಿದ್ರು ಎಂಬುದು ಗೊತ್ತಿದೆ, ಡಿಸಿಎಂ ಬೇಕಿಲ್ಲ ಎಂಬ ನನ್ನ ಅಭಿಪ್ರಾಯಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದೆ. ನಾನು ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿ ಅಂತ ರೇಣುಕಾಚಾರ್ಯ ಮತ್ತೊಮ್ಮೆ ಸಚಿವ ಸ್ಥಾನದ ಆಕಾಂಕ್ಷೆಯನ್ನ ವ್ಯಕ್ತಪಡಿಸಿದ್ದಾರೆ. ಅವರು ತಮ್ಮ ಸಚಿವ ಸ್ಥಾನವನ್ನ ತ್ಯಾಗ ಮಾಡಲಿ. ಡಿಸಿಎಂ ಅಶ್ವಥ್ ನಾರಾಯಣಗೆ ರೇಣುಕಾಚಾರ್ಯ ಸವಾಲನ್ನ ಹಾಕಿದ್ದಾರೆ. ನಮ್ಮ ಬಗ್ಗೆ ಮಾತನಾಡು, ಅವರು ಸಚಿವ ಸ್ಥಾನವನ್ನ ತ್ಯಾಗ ಮಾಡಲಿ, ಹೈಕಮಾಂಡ್ ನಿರ್ಧಾರ ಪ್ರಶ್ನೆ ಮಾಡಿದ್ದಾರೆ ಎಂದಿದ್ದ
DCM ನಾನು ಹಾದಿ ಬೀದಿಯಲ್ಲಿ ಮಾತಾಡಿಲ್ಲ ಅಂತ ರೇಣುಕಾಚಾರ್ಯ ಅವರು ಮಾತನಾಡಿದ್ದಾರೆ. ರೇಣುಕಾಚಾರ್ಯ ಯಾವಾಗ DCM ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ರು ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ರು ನಿನ್ನೆ ಅಶ್ವಥ್ ನಾರಾಯಣ ಅವರು. ಈ ರೀತಿಯಾಗಿ ಹಾದಿ ಬೀದಿಯಲ್ಲಿ ಮಾತನಾಡೋದು ಸರಿಯಲ್ಲ ಅಂತ ಅದಕ್ಕೆ ರೇಣುಕಾಚಾರ್ಯ ತಿರುಗೇಟನ್ನ ಕೊಟ್ಟಿದ್ದಾರೆ. ಈಗ ನಾನೇನು ಇದ್ರ ಬಗ್ಗೆ ಹೇಳಲಿಕ್ಕೆ, ಯಾಕಂದ್ರೆ ನಾನು ಅದು ನಿರ್ಮಾಣ ಮಾಡೋದಲ್ಲ, ನಿರ್ಧಾರ ತಗೊಳ್ಳೋನಲ್ಲ. ನನ್ನ ಪಕ್ಷ ಮತ್ತು ಹಿರಿಯರಿದ್ದಾರೆ ಪಕ್ಷದಲ್ಲಿ, ಮತ್ತು ಮುಸಲ್ಮಾನ ಮುಖ್ಯಮಂತ್ರಿಗಳಿದ್ದಾರೆ. ಏನು ಅವಶ್ಯಕತೆ ಇದೆ, ಯಾವ ರೀತಿ ನಿರ್ಣಯ ತಗೊಂಡ್ರೆ ಒಳ್ಳೆಯದು ಸೂಕ್ತವಾದದನ್ನ ಅವ್ರು ನಿರ್ಣಯ ತಗೊಂಡು ಮಾಡ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ದಾರಿಲಿ ಬೀದಿಲಿ ಮಾತಾಡಿಲ್ಲ, ಎಲ್ಲಿ ಮಾತಾಡಬೇಕು ಅಲ್ಲೇ ಮಾತಾಡ್ತೀನಿ. ನನಗೆ ಚೆನ್ನಾಗಿ ಗೊತ್ತಿದೆ. ನನಗೆ ಎಚ್ಚರಿಕೆ ಕೊಡೋಕ್ಕೆ, ನನಗೆ ತಿಳುವಳಿಕೆ ಕೊಡೋಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ, ರಾಜ್ಯದ ಅಧ್ಯಕ್ಷರಿದ್ದಾರೆ, ಅಥವಾ ನಮ್ಮ ಹೈಕಮಾಂಡ್, ಅಲ್ಲಿ ನಾನು ಮಾತಾಡ್ತೀನಿ. ನಾನು ದಾರಿಲಿ ಬೀದಿಲಿ ಮಾತಾಡಿದ್ದೀನ? ನಾನು ಇದೇ ಯಾರು ನನ್ನ ಬಗ್ಗೆ ನಿನ್ನೆ ಮಾತಾಡಿದ್ದಾರೆ, ಕಳೆದ 5 ವರ್ಷಗಳಿಂದ BBMP ಚುನಾವಣೆಯಲ್ಲಿ ಯಡಿಯೂರಪ್ಪನವ್ರ ಬಗ್ಗೆ ಏನು ಮಾತಾಡಿದ್ರಿ ಆ ಮಾತನ್ನು ನಾನು ಇಲ್ಲಿ ಉಲ್ಲೇಖ ಮಾಡಲ್ಲ. ಮೀಡಿಯಲ್ಲಿದೆ ಏನು ಮಾತಾಡಿದೆ ಯಡಿಯೂರಪ್ಪನವ್ರ ಬಗ್ಗೆ, ಅದನ್ನು ನಾನು ಇಲ್ಲಿ ಉಲ್ಲೇಖ ಮಾಡಲ್ಲ. ಪಾರ್ಟಿ ಮೀಟಿಂಗ್ಗಳು ಆಯ್ತು, ಯಡಿಯೂರಪ್ಪನವ್ರ ಬಗ್ಗೆ ಈ ಗೌರವ ಇದೆ ಮುಖ್ಯಮಂತ್ರಿಗಳು ಅಂತ ಹೇಳ್ತೀರಿ. ಹಿಂದೆ ಆ ಮಾತನ್ನು ಯಾಕೆ ಹೇಳಲಿಲ್ಲ? ಅವಾಗ ಯಡಿಯೂರಪ್ಪನವ್ರು ಪ್ರಶ್ನೆ ಮಾಡಲಿಲ್ವಾ? BBMP ಎಲೆಕ್ಷನ್ ಚುನಾವಣೆ ವಿಚಾರದಲ್ಲಿ, ಟಿಕೆಟ್ ಕೊಡೋ ವಿಚಾರದಲ್ಲಿ ಪ್ರಶ್ನೆ ಮಾಡಿದರು. ಈಗ ಯಡಿಯೂರಪ್ಪನವ್ರ ಬಗ್ಗೆ ಗೌರವ ನನಗೆ ಗೊತ್ತಿದೆ. ರಾಷ್ಟ್ರೀಯ ಅಧ್ಯಕ್ಷರನ್ನು ಗೌರವಿಸ್ತೀನಿ, ಪ್ರಧಾನಮಂತ್ರಿಗಳನ್ನು ಗೌರವಿಸ್ತೀನಿ, ಯಡಿಯೂರಪ್ಪನವ್ರನ್ನು ಗೌರವಿಸ್ತೀನಿ, ನಮ್ಮ ರಾಜ್ಯದ ಅಧ್ಯಕ್ಷನೂ ಗೌರವಿಸ್ತೀನಿ. ನಾನು ನಮ್ಮ ರಾಜ್ಯದ ಅಧ್ಯಕ್ಷರನ್ನ ಇವತ್ತು ಅಥವಾ ನಾಳೆ ಭೇಟಿ ಮಾಡಿ ನನ್ನ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ನನಗೆ ಅಧಿಕಾರ ಇದೆ. ನಾನು ಶಾಸಕ ಇದ್ದೀನಿ. ನಿನ್ನೆ ದಿವಸ ಈ ಅನೇಕ ನನಗೆ ಮಾತಾಡಿ ಮೇಲೆ, ಮಾಧ್ಯಮದಲ್ಲಿ ಮಾತಾಡಿ ಮೇಲೆ ಅನೇಕ ಸಚಿವರುಗಳು, ಶಾಸಕರುಗಳು, ಪಕ್ಷದ ಮುಖಂಡರುಗಳು ರೇಣುಕಾಚಾರ್ಯ ನೀವು ಹೇಳಿ ಸರಿ ಇದೆ, ನಮಗೆ ಮಾತಾಡೋಕ್ಕಾಗ್ತಲ್ಲ, ನಿನ್ನ ಭಾವನೆಗಳಿಗೆ ನಮ್ಮ ಸಹಮತ ಇದೆ ಅಂತ ಹೇಳಿದರೆ. ಆದರೆ ನಾನು ಸ್ಪಷ್ಟವಾಗಿ ಹೇಳಿರ್ತೀನಿ, ಮಾಧ್ಯಮ ಸ್ನೇಹಿತರ ಮುಖಾಂತರ, ನಾನು ದೇಶದ ಪ್ರಧಾನಮಂತ್ರಿಗಳನ್ನ, ರಾಷ್ಟ್ರೀಯ ಅಧ್ಯಕ್ಷರನ್ನ ಮತ್ತು ಮುಖ್ಯಮಂತ್ರಿಗಳನ್ನ ಪ್ರಶ್ನೆ ಮಾಡಿಲ್ಲ. ಅದು ಮುಖ್ಯಮಂತ್ರಿಗಳ ಪರಮಾಧಿಕಾರ, ನಮ್ಮ ವರಿಷ್ಠ ತೀರ್ಮಾನ ಮಾಡ್ತಾರೆ. ಆಯ್ತು ಹೋಗ್ಲಿ ಬಿಡಿ, ಎಲ್ಲನೂ ಉಪಮುಖ್ಯಮಂತ್ರಿ ಮಾಡಿ ನನಗೇನಾಗಬೇಕಾಯ್ತು? ನಾನೇನು ಬೇಡ ಅಂತೀನ? 33 ಜನ ಉಪಮುಖ್ಯಮಂತ್ರಿಗಳಾಗಲಿ. ನಾನು ಒಂದು ಮಾತು ನೋಡಿದ್ರಲ್ಲ, ಬಿಜೆಪಿ ನಾಯಕರ ಅಂದ್ರೆ ಆರೋಪ ಪ್ರತ್ಯಾರೋಪ. ಒಂದ್ ಕಡೆ ಅಶ್ವಥ್ ನಾರಾಯಣ ಅವರು, ರೇಣುಕಾಚಾರ್ಯ ಅವರು ಆ ರೀತಿಯಾಗಿ ಮಾತನಾಡಬಾರ್ದಿತ್ತು, ಹಾದಿ ಬೀದಿಯಲ್ಲಿ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡುವಂತ ವಿಚಾರ ಅಂತ ಹೇಳಿದ್ರು. ಇನ್ನೊಂದ್ ಕಡೆ ರೇಣುಕಾಚಾರ್ಯ ಅವರು ನಾನು ಎಲ್ಲೂ ಹಾದಿ ಬೀದಿಯಲ್ಲಿ ಮಾತನಾಡಿಲ್ಲ, ಇನ್ನೊಂದ್ ಕಡೆ ಆರೋಪವನ್ನೇ ಮಾಡ್ತಾ ಇದ್ದಾರೆ. 5 ವರ್ಷದ ಹಿಂದೆ ಏನ್ ಮಾತನಾಡಿದ್ರು ಅಶ್ವಥ್ ನಾರಾಯಣ ಅವರು ಅದೆಲ್ಲರಿಗೂ ಕೂಡ ಗೊತ್ತಿದೆ, BBMPಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತೆಲ್ಲ ಈಗ ಹಳೆಯ ವಿಚಾರಗಳನ್ನ ಕೆದಕ್ತಾ ಇದ್ದಾರೆ ರೇಣುಕಾಚಾರ್ಯ ಅವರು. ಅಲ್ಲಿ ಪ್ರಮುಖವಾಗಿ ಉಪಮುಖ್ಯಮಂತ್ರಿ ಸ್ಥಾನನೇ ಬೇಡ, ಈಗಿರುವಂತ 3 ಉಪಮುಖ್ಯಮಂತ್ರಿ ಸ್ಥಾನನು ತೆಗೆದು ಬಿಡಿ ಅತ್ಲಾಗೆ, ಏಕೆಂದ್ರೆ CM ಸಮರ್ಥರಿದ್ದಾರೆ, ಅವರು ನಿಭಾಯಿಸೋದಕ್ಕೆ ಶಕ್ತಿ ಇದೆ ಅಂತ ಹೇಳಿದಂತ ವಿಚಾರನೇ ಈಗ ಸಾಕಷ್ಟು ಸದ್ದನ್ನ ಮಾಡ್ತಾ ಇದೆ. ಶ್ರೀರಾಮುಲುಗೆ DCM ಸ್ಥಾನ ಕೊಡುವಂತ ಭರವಸೆ ಹುಸಿಯಾಗಿದೆ. ರಮೇಶ್ ಜಾರಕಿಹೊಳಿ, ರಾಮುಲು ಸಮುದಾಯದ 2 ಕಣ್ಣುಗಳು, ಇಬ್ಬರಲ್ಲಿ ಯಾರನ್ನೇ DCM ಮಾಡಿದ್ರು ಕೂಡ ಸ್ವಾಗತ ಅಂತ ಪ್ರಸನ್ನಾನಂದ ಶ್ರೀಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಮೇಶ್ ಜಾರಕಿಹೊಳಿ ಆಗ್ಲಿ ಅಥವಾ ರಾಮುಲು ಅವರಾಗ್ಲಿ, ಯಾರನ್ನೇ ಇಬ್ಬರಲ್ಲಿ ಒಬ್ಬರನ್ನ DCM ಮಾಡಿದ್ರು ಕೂಡ ಸ್ವಾಗತ ಅಂತ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಯಡಿಯೂರಪ್ಪ ಅವರಿಗೆ ಈಗಾಗಲೇ ಉಗಿದಿದ್ದೇನೆ, ದಕ್ಷಿಣದಲ್ಲಿ ಒಕ್ಕಲಿಗ, ಉತ್ತರದಲ್ಲಿ ಲಿಂಗಾಯತ ಮೀಸಲಾತಿ, ಕೊಪ್ಪಳದಲ್ಲಿ ವಾಲ್ಮೀಕಿ ಶ್ರೀ ಪ್ರಸನ್ನಾನಂದಪುರಿ ಸ್ವಾಮೀಜಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಕೊಪ್ಪಳದಲ್ಲಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶ್ರೀರಾಮುಲು ಅವರಿಗೆ DCM ಸ್ಥಾನ ಕೊಡುವಂತ ವಿಚಾರ ಹುಸಿಯಾಗಿದೆ. ಇನ್ನೊಂದ್ ಕಡೆ ಶ್ರೀರಾಮುಲು ಅವರನ್ನಾದ್ರೂ ಮಾಡ್ಲಿ ಅಥವಾ ರಮೇಶ್ ಜಾರಕಿಹೊಳಿ ಅವರನ್ನಾದ್ರೂ ಮಾಡ್ಲಿ, ಇಬ್ಬರಲ್ಲಿ ಒಬ್ಬರನ್ನ ಮಾಡ್ಲಿ ಒಟ್ಟಿನಲ್ಲಿ DCM ಅನ್ನಾಗಿ ಅಂತ ಪ್ರಸನ್ನಾನಂದ ಶ್ರೀ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಇಂದಿನ ಏನು ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಂಥ ಸಂದರ್ಭದಲ್ಲಿ ಒಬ್ಬ ರಾಷ್ಟ್ರ ನಾಯಕಿ, ಒಬ್ಬ ಧೀಮಂತ ಮಹಿಳೆ, ಆ ಮಹಿಳೆ ಹೆಸರನ್ನು ಇಂದಿರಾ ಕ್ಯಾಂಟೀನ್ ಅಂತ ಅವತ್ತಿನ ಸಂದರ್ಭದಲ್ಲಿ ಆ ಹೆಸರನ್ನು ನಾಮಕರಣ ಮಾಡಿದರು. ಇವತ್ತಿನ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಎಲ್ಲ ಸಚಿವರು
ಬೆಂಗಳೂರನ್ನು ಹೊರತುಪಡಿಸಿ ಈಗೇನು ಹೆಸರಿಟ್ಟಿದ್ದಾರೆ ಅವನು ಹೊರತುಪಡಿಸಿ ಬೇರೆ ಬೇರೆ ಕಡೆ ಜಿಲ್ಲೆಗಳಲ್ಲಿ ಮಾಡುವಂಥ ಕ್ಯಾಂಟೀನಿಗೆ ವಾಲ್ಮೀಕಿ ಅನ್ನ ಕುಟೀರ ಅಂತ ನಾಮಕರಣ ಮಾಡಬೇಕು ಅಂತೇಳಿ ಸರ್ಕಾರ ಇವತ್ತು ನಿರ್ಧರಿಸ್ತಾ ಇದೆ. ಅದಕ್ಕೆ ನಾನು ಸ್ವಾಗತ ಮಾಡ್ಕೋತೀನಿ. ಅದರ ಬಗ್ಗೆ ನಮಗೆ ಎರಡು ಮಾತಿಲ್ಲ. ಹಾಗಾಗಿ ಇಂದಿನ ಏನು ಮತ್ತಷ್ಟು ಅಪ್ಡೇಟ್ಸ್ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಆರೋಗ್ಯ ಸಚಿವ ಶ್ರೀರಾಮುಲು ಪುತ್ರಿ ನಿಶ್ಚಿತಾರ್ಥ ಸಮಾರಂಭ ಬೆಂಗಳೂರಿನ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ನಡೀತಾ ಇದೆ. ಶ್ರೀರಾಮುಲು ಪುತ್ರಿ ರಕ್ಷಿತಾ ಮತ್ತು ಲಲಿತ್ ನಿಶ್ಚಿತಾರ್ಥ ನಡೀತಾ ಇದ್ದು ಸಿಎಂ ಯಡಿಯೂರಪ್ಪ ಸೇರಿದಂತೆ ಸಚಿವ ಸಂಪುಟದ ಸಹೋದ್ಯೋಗಿಗಳು, ಗಣ್ಯರು, ಚಿತ್ರನಟರು ಆಗಮಿಸ್ತಾ ಇದ್ದಾರೆ. ಲಂಡನ್ನಲ್ಲಿ MBA ವ್ಯಾಸಂಗ ಮಾಡ್ತಾ ಇರುವಂತ ಇಬ್ಬರು ಕೂಡ ಪ್ರೀತಿಸಿ ಮನೆಯವರ ಒಪ್ಪಿಗೆ ಪಡೆದು ಮದುವೆ ಆಗಿದ್ದಾರೆ. ಇಂದು ನಿಶ್ಚಿತಾರ್ಥವನ್ನ ಶ್ರೀರಾಮುಲು ಹಾಗೂ ರವಿಕುಮಾರ್ ಕುಟುಂಬಸ್ಥರು ನಡೆಸ್ತಾ ಇದ್ದಾರೆ. ರವಿಕುಮಾರ್ ಹೈದರಾಬಾದ್ನ ಬಿಸ್ನೆಸ್ ಮ್ಯಾನ್ ಆಗಿದ್ದಾರೆ. ಸಮರ್ಪಯಾಮಿ ರಕ್ಷಾಂ ಧಾರಯಾಮಿ ದೇವಸ್ಯ ರಕ್ಷಾಂ ಶಿರಸಾ ವರ್ಣೋ ಧ್ರುವಂ ಬೃಹಸ್ಪತಿಃ ಧ್ರುವಂತ ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ ಆಚಲಿಃ ಇಂದ್ರ ಇವೇಹ ಧ್ರುವಸ್ತಿಷ್ಠಾ ಶರೇಂದ್ರಿಯ ಆಯುಷ್ಕೇಮೇಂದ್ರಿಯೇ ಪ್ರತಿಷ್ಠತಿ ನಿತ್ಯನ ಗೃಹಂತು ಸುಮುಹೂರ್ತೋಸ್ತು. ನೀರಾಜನಾನಂತರಂ ಆಚಮನೀಯಂ ಸಮರ್ಪಯಾಮಿ ಪರಿಮಳಪತ್ರಪುಷ್ಪಾಣಿ ಸಮರ್ಪಯಾಮಿ ರಕ್ಷಾಂ ಧಾರಯಾಮಿ ದೇವಸ್ಯ ರಕ್ಷಾಂ ಶಿರಸಾ ಗೃಹ್ಣಾಮಿ. ಪರಿಪಾಲನಪರಾಯಣಸ್ಯ ವಿಷ್ಣೋಃ ವಿಷ್ಣೋಃ ವಿಷ್ಣು ಶ್ರೀರಾಮುಲು ಅವರ ಪುತ್ರಿಯ ನಿಶ್ಚಿತಾರ್ಥ ಕಾರ್ಯಕ್ರಮ ನಡೀತು. ಈ ಒಂದು ಕಾರ್ಯಕ್ರಮದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತ BS ಯಡಿಯೂರಪ್ಪನವರು ಬಂದು ಆಶೀರ್ವಾದವನ್ನ ಮಾಡಿದ್ರು. ಅದಾದ್ಮೇಲೆ R ಅಶೋಕ್ ಅವರು ಸೇರಿದಂತೆ ಇವನ್ ಆಪ್ತ ಮಿತ್ರ ಶ್ರೀರಾಮುಲು ಅವರ ಆಪ್ತ ಮಿತ್ರ ಜನಾರ್ದನ ರೆಡ್ಡಿ ಅವರು ಕೂಡ ಇದ್ದಾರೆ. ಆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಹಾಗೆ ಸಾಕಷ್ಟು ಗಣ್ಯರು ಬಂದು ಆಶೀರ್ವಾದವನ್ನ ಮಾಡಿದ್ರು. तेनानुदेवनं समोढवस्य भागं सुरे लक्ष्मी वेङ्कटेश्वरं ध्यायामि आवाहयामि ऋषुपत्नी महं श्रीमदादिनारायणस्य अखिललोकपरिपालनपरायणस्य विष्णोः विष्णोः विष्णु. ಇವಿಷ್ಟು ಇವರೆಗಿನ ಸುದ್ದಿ. ಈಗ BSY 5 ಫಾರ್ಮುಲಾ ಪ್ರಸಾರ ಆಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಈ